ನೀವು ಅಂದ್ಕೊಂಡಂಗೆ ಸರ್ ನೀಟಾಗಿ ಅದು ಗಡ್ಡ ಬಿಟ್ಟಿದ್ದಾರೆ, ಕಟ್ಟಗೆ ಅದು ಲುಂಗಿ ಹುಟ್ಟಿದ್ದಾರೆ, ಕಟ್ಟಾಗ ಆ ಲುಕ್ ರೈತ ಅಂದ್ರೆ ರೈತಾನೆ. ನೀವು ಫಸ್ಟ್ ಫ್ರೇಮ್ ಇಟ್ಟು ಆಕ್ಷನ್ ಅಂದಾಗ, ಆ ಕಟ್ ಅಂದಾಗ ನಿಮ್ಗೆ ಅದು ಸಂತೋಷ ಮತ್ತು ಸ್ಯಾಟಿಸ್ಫ್ಯಾಕ್ಷನ್. ಫಸ್ಟು ನಾವು ಲುಕ್ಕನ್ನ ಸ್ವಲ್ಪ ಟ್ರಯಲ್ ಮಾಡಿದ್ದು, ಅಂದರೆ ಅವರು ಫುಲ್ ದಾಡಿ ಬಿಟ್ಟು ಆಮೇಲೆ ಒಂದೊಂದೇ ಹಂತದ್ದು ಒಂದು ಟ್ರಿಮ್ ಬಿಟ್ಟು. ಯಾಕೆಂದರೆ ನನಗೆ ಸಾರು ಅವರು ಫಿಟ್ನೆಸ್ ಮುಂದೆ ಆ ಏಜ್ ತೋರ್ಸೋಕ್ಕೆ ಭಾಳ ಕಷ್ಟ ಆಗೋಯ್ತು. ಆ ಘಟ್ಟದಲ್ಲಿ ಮಾತ್ರ ಅವ್ರು ಬಿಟ್ಕೊಟ್ಟಿದ್ರು. ಸೊ ನಾವು ಎಲ್ಲವೂ ಆ ಥರದ್ದು ಒಂದು ಟ್ರಯಲ್ ಮಾಡಿ ಆ ಲುಕ್ಕು ಬಂದಾಗ ನನಗೆ ಆ ಜುಟ್ಟದ್ದು ಸಾರೇ ಹೇಳಿದ್ದು. ನಾನು ಇದು ಗ್ರೇ ದಾಡಿ ಎಲ್ಲ ಬಿಟ್ಕೊಂಡು ಮೀಸೆ ಎಲ್ಲ ಬಿಟ್ಟು ನಿಂತಿದ್ದು, ಜುಟ್ಟುದೊಂದು ಇಡೋಣಪ್ಪ, ಅದು ತುಂಬ ಚೆನ್ನಾಗಿರುತ್ತೆ ಅಂತಂದು ಅವರು ಹೇರ್ ಬಿಟ್ಟು ಆ ಥರದ್ದೆಲ್ಲ ಜುಟ್ಟು ಕಟ್ಕೊಂಡು ಅದೆಲ್ಲ ರಿಯಲ್ ಅವೆಲ್ಲ ಅದೆಲ್ಲ ಮಾಡಿದರು. ಸೊ ಅದಕ್ಕೆ ಅದೇ ಹೇಳೋದು, ಅವ್ರಿಗೆ ಗೊತ್ತು ನಾನು ಇವಾಗ ಒಂದು ದಾಡಿ ಬಿಟ್ಟು ಹೇರ್ ಬಿಟ್ಟು ಇದೆಲ್ಲ ಒಂದು ಕಮಿಟ್ ಆದರೆ ಒಂದು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಮು ಏನೋ ಒಂದು ಮುಂದಕ್ಕೆ ಹೋದರೆ ಬೇರೆದು ಮಾಡೋಕ್ಕಾಗಲ್ಲ, ಬೇರೆ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಬೇರೆ ಮಾಡಿದ್ರೆ ಮತ್ತೆ ಸಡನ್ಲಿ ಅವೆಲ್ಲ ಬರೋಲ್ಲ. ಅದಕ್ಕೆ ನಿಲ್ಲಬೇಕು ಅನ್ನೋದು ಅದು ಅವ್ರ ಅನುಭವದಲ್ಲಿ ಗೊತ್ತಿದ್ರು ಅವರೇ ಅದು ರಿಸ್ಕ್ ತಗೊಂಡು. ಯಾಕಂದರೆ ಇವಾಗ ಜನಗಳು ನೋಡಬೇಕು ಅಂದರೆ ನಾವು ಆ ಪ್ಯಾಷನ್ ತೋರಿಸ್ಬೇಕು ಜನಗಳಿಗೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಅವರು ಅಷ್ಟು ಡೆಡಿಕೇಟ್ ಮಾಡಿದರು ಆ ಪಾತ್ರಕ್ಕೆ. ಆವಾಗ ಅದು ಆ ಲುಕ್ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು.